ಪ್ರಜ್ವಲ್ ದೇಶ ಬಿಟ್ಟು ಓಡಿ ಹೋಗಿದ್ದಾರೆ. ಓಡಿ ಹೋಗಲು ಕೇಂದ್ರ ಸಹಾಯ ಮಾಡಿದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ದೇವೇಗೌಡರ ಮನೆಗೆ ಮಾಜಿ ಸಚಿವ ರೇವಣ್ಣ ದೌಡಾಯಿಸಿರುವಂಥದ್ದು. ಪ್ರಜ್ವಲ್ ವಿಡಿಯೋ ವೈರಲ್ ಬೆನ್ನಲ್ಲೇ ರೇವಣ್ಣ ದೇವೇಗೌಡರ ಮನೆಗೆ ಹಾಸನದಿಂದ ನೇರವಾಗಿ ದೌಡಾಯಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ವಿಚಾರದ ಬಗ್ಗೆ ಹೈಕೋರ್ಟ್ನಲ್ಲಿ FIR ಪ್ರಶ್ನಿಸಿ ಅರ್ಜಿ ಸಲ್ಲಿಸಲು ಚಿಂತನೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಕಾನೂನು ಹೋರಾಟ ಮಾಡೋದಕ್ಕೋಸ್ಕರ ಪ್ರಖ್ಯಾತ ವಕೀಲರನ್ನ ದೇವೇಗೌಡರ ನಿವಾಸಕ್ಕೆ ಕರೆಸಿಕೊಂಡು ಚರ್ಚೆ ಮಾಡುವ ಸಲುವಾಗಿ ರೇವಣ್ಣ ಅವರು ಹಾಸನದಿಂದ ಬೆಂಗಳೂರಿಗೆ ಬಂದು ದೇವೇಗೌಡರ ನಿವಾಸದಲ್ಲಿ ಗಂಭೀರ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಹಾಸನ ಪೆನ್ ಡ್ರೈವ್ ಕೋಲಾಹಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇವಣ್ಣ ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟು ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಖ್ಯಾತ ವಕೀಲರ ಜೊತೆ ಚರ್ಚೆ ಮಾಡಿ ಇದರ ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಿರುವಂಥ ಸುದ್ದಿ ಬರ್ತಾ ಇದೆ. ಹಾಸನ ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ದೊಡ್ಡ ಕೋಲಾಹಲ ಶುರುವಾಗ್ತಾ ಇರುವಂಥದ್ದು. ಈ ಬಗ್ಗೆ ಕಾನೂನು ಹೋರಾಟ ಮತ್ತು ಕಾನೂನು ಸಮರದ ಬಗ್ಗೆ ಚರ್ಚೆ ಮಾಡುವ ಸಲುವಾಗಿ ತಮ್ಮ ತಂದೆ HD ದೇವೇಗೌಡರ ನಿವಾಸಕ್ಕೆ ರೇವಣ್ಣ ದೌಡಾಯಿಸಿ ವಕೀಲರ ಸಲಹೆ ಸೂಚನೆಗಳನ್ನು ಪಡೆಯುವ ಚಿಂತನೆ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಎನ್ನಲಾದ ಲೈಂಗಿಕ ಹಗರಣದ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತಿದ್ದಾವೆ. ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷಗಳು ಈ ವಿಚಾರದ ಬಗ್ಗೆ ದೊಡ್ಡ ಪ್ರತಿಭಟನೆಯನ್ನು ನಡೆಸ್ತಿರುವಂಥದ್ದು. ರಾಜ್ಯಾದ್ಯಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ವಿಚಾರದ ಬಗ್ಗೆ ದೊಡ್ಡ ಕೋಲಾಹಲ ಚರ್ಚೆ ಶುರುವಾಗಿರುವಂಥದ್ದು. ಒಂದು ಕಡೆ ಈಗಾಗಲೇ ಅವರು ವಿದೇಶಕ್ಕೆ ಹಾರಿ ಹೋಗಿದ್ದಾರೆ ಅನ್ನೋ ರಾಜಕೀಯ ನಾಯಕರುಗಳು ಹೋರಾಟಗಾರರು ಒಂದು ಕಡೆ ಅವರೆಲ್ಲೂ ಹೋಗಿಲ್ಲ, ಬರ್ತಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ರೇವಣ್ಣ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಿನ ಹೋರಾಟ, ಈ ಒಂದು ಪ್ರಕರಣದಿಂದ ಮಗನನ್ನು ಬಚಾವ್ ಮಾಡುವ ಬಗ್ಗೆ ದೇವರ ನಿವಾಸಕ್ಕೆ ದೌಡಾಯಿಸಿರುವಂಥ ಮಾಜಿ ಸಚಿವ ರೇವಣ್ಣ ಅವರು ಇದೀಗ ವಕೀಲರ ಜೊತೆ ಕಾನೂನು ಚರ್ಚೆ ನಡೆಸ್ತಾ ಇದ್ದಾರೆ. ರಾಜ್ಯಾದ್ಯಂತ ತೀವ್ರ ಚರ್ಚೆ ಕೋಲಾಹಲಕ್ಕೆ ಪ್ರಜ್ವಲ್ ರೇವಣ್ಣ ಒಂದು ರೀತಿ ಕಾರಣ ಆಗಿರುವಂಥದ್ದು. ಈಗಾಗಲೇ ಈ ಬಗ್ಗೆ ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟ ಹಾಗೆ ಪೆನ್ ಡ್ರೈವ್ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ SITಯನ್ನು ರಚಿಸಿದೆ. SIT ತನಿಖೆ ರಚಿಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖಾ ಪ್ರಕ್ರಿಯೆ ಶುರುವಾಗಿರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸರ್ಕಾರ ರೇವಣ್ಣ ವಿದೇಶಕ್ಕೆ ಹೋಗೋದಕ್ಕೆ ಅನುಕೊಡ್ತಾ ಅನ್ನುವಂಥ ಆರೋಪವನ್ನು ಹೋರಾಟಗಾರರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮಹಿಳಾ ಆಯೋಗವು ಕೂಡ ಇದನ್ನು ಗಂಭೀರವಾಗಿ ಸೂಕ್ತ ತನಿಖೆಯನ್ನು ನಡೆಸಬೇಕು ಅಂತೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆ. ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇದನ್ನು ಖಂಡಿಸಿ ಸೂಕ್ತ ತನಿಖೆಯನ್ನು ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಇದಲ್ಲದೆ ರಾಜ್ಯ ಹೋರಾಟಗಾರರು, ಪ್ರಗತಿಪರ ಸಂಘಟನೆಯವರು, ಮಹಿಳಾ ಸಂಘಗಳು ಹಾಸನ ಸೆಕ್ಸ್ ಹಗರಣ
ಬಹುಶಃ ದೇಶದಲ್ಲಿ ಅತಿ ದೊಡ್ಡ ಹಗರಣ ಅಂತ ಹೇಳಲಾಗ್ತಾ ಇದೆ. ಈ ಹಾಗೆ ಮಹಿಳೆಯರನ್ನ, ಹೆಣ್ಣು ಮಕ್ಕಳನ್ನ ತನ್ನ ವೈಯಕ್ತಿಕ ಅಧಿಕಾರದ ದರ್ಪದ ಮೂಲಕ ಅವರನ್ನ ಪುಸಲಾಯಿಸಿ ಬೆದರಿಕೆ ಒಡ್ಡಿ ಅವರನ್ನ ಬಳಕೆ ಮಾಡ ದೊಡ್ಡ ಲೈಂಗಿಕ ಹಗರಣವನ್ನ ನಡೆಸಲಾಗಿದೆ. ಎಷ್ಟೋ ಮಕ್ಕಳ ಬದುಕು ಇದೀಗ ಬೀದಿಗೆ ಬಿದ್ದಿದೆ. ಆ ಹೆಣ್ಣು ನ್ಯಾಯ ಕೊಡಿಸಬೇಕು. ಆ ಹೆಣ್ಣು ಮಕ್ಕಳಿಗೆ, ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸಬೇಕು. ಈ ಒಂದು ಪ್ರಕರಣ ಅತ್ಯಂತ ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡ ಹಗರಣ ಆಗಿದೆ, ಒಂದು ಲೈಂಗಿಕ ಹಗರಣ. ಇದನ್ನ ಗಂಭೀರವಾಗಿ ಪರಿಗಣಿಸಿ ಪ್ರಕರಣದಲ್ಲಿ ಆರೋಪಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ತನಿಖೆಗೆ ಒಳಪಡಿಸಬೇಕು. ಅವರು ಈ ಒಂದು ಪ್ರಕರಣದ ತನಿಖೆಯಿಂದ ತಪ್ಪಿಸಿಕೊಳ್ಳದ ಹಾಗೆ ನೋಡ್ಕೋಬೇಕು, ಅವ್ರನ್ನ ಕರೆತರಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಎಸ್, ಈ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಪ್ರಜ್ವಲ್ ಕೇಸ್ ಬಗ್ಗೆ ರೇವಣ್ಣ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ಮಾಜಿ ಸಚಿವ ರೇವಣ್ಣ ಅವರು ಈಗ ಮೊದಲ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ದೇವೇಗೌಡರ ಜೊತೆ ಚರ್ಚೆ ಮಾಡಿಲ್ಲ. ವಿಚಾರಣೆಗೆ ಕರೆದಾಗ ಪ್ರಜ್ವಲ್ ರೇವಣ್ಣ ಬರ್ತಾನೆ. SIT ತನಿಖೆ ಮಾಡುತ್ತಿರೋದರಿಂದ ಏನು ಹೇಳಲ್ಲ. ಸರ್ಕಾರ ಅವ್ರದ್ದಿದೆ, ಏನು ಬೇಕಾದರೂ ಮಾಡಲಿ. ಮೊದಲಿನಿಂದಲೂ ಇಂಥವನ್ನ ಎದುರಿಸಿದ್ದೇವೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ HD ರೇವಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ಯಾವಾಗ ತಮ್ಮ ಮಗ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ವಿಡಿಯೋ ಎಲ್ಲೆಡೆ ಚರ್ಚೆಗೆ ಗ್ರಾಸ ಆಗ್ತಿರುವಂಥದ್ದು ಮತ್ತು ರಾಜ್ಯಾದ್ಯಂತ ರಾಜಕೀಯ ವಲಯದಲ್ಲಿ, ಸಾಮಾಜಿಕ ವಲಯದಲ್ಲಿ ತೀವ್ರ ಕೋಲಾಹಲವನ್ನು ಸೃಷ್ಟಿ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರತಿಕ್ರಿಯೆಯನ್ನು HD ರೇವಣ್ಣ ಕೊಟ್ಟಿದ್ದಾರೆ. SIT ತನಿಖೆ ನಡೆಸ್ತಾ ಇದೆ, ತನಿಖೆ ನಡೆಸಲಿ, ರೇವಣ್ಣ ಬರ್ತಾನೆ, ಎಲ್ಲೇ ಇದ್ರೂ ತನಿಖೆಗೆ ಸಹಕರಿಸ್ತಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು HD ರೇವಣ್ಣ ಕೊಟ್ಟಿದ್ದಾರೆ. ಸರ್ಕಾರ ಅವ್ರದ್ದಿದೆ, ಏನು ಬೇಕಾದರೂ ಮಾಡಲಿ. ಈಗ ಸರ್ಕಾರ ಅವ್ರದ್ದಿದೆ, ಏನ್ ಬೇಕಾದ್ರೂ ಮಾಡ್ತಾರೆ. ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಅದಿದ್ರೆ ತನಿಖೆ ನಡೆಸ್ಕೊಳ್ಳ್ರಿ. SIT ಮಾಡಿಲ್ವೇನ್ರಿ? ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ. ಕಾನೂನು ರೀತಿ ಏನಾಗುತ್ತೆ ಸರ್. ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದಾನೆ. ಇವ್ರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ? SIT ಮಾಡ್ತಾರೆ ಅಂತ ಗೊತ್ತಿತ್ತ? ತನಿಖೆ ಕರೆದ ಬರ್ತಾನೆ. ಯಾವ ಅವ್ರಿಗೆ ಈಗ ನೋಡ್ರಿ, ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ, ಬಂದ ಕರೆ ನಿಲ್ಸಿ, ಏನು ಹೆದರಿಕೆ ನೋಡಿ. ಇದೆಲ್ಲ ನಾವು ಇವತ್ತೆಲ್ಲ ದೇವೇಗೌಡರು ಕುಟುಂಬದ ಮೇಲೆ ಕಳೆದ 40 ವರ್ಷದಲ್ಲಿ ಕಾಂಗ್ರೆಸ್ COD ತನಿಖೆ, ಲೋಕಾಯುಕ್ತ ಎಲ್ಲ ತರ 40 ವರ್ಷಗಳಿಂದ ನಾವು ತನಿಖೆ ಎದುರಿಸ್ಕೊ ಬಂದಿರೋದು. ಗೊತ್ತಾಯ್ತೇನ್ರಿ? ದೇವೇಗೌಡರ ಮೇಲೆ COD ತನಿಖೆ ನಡೆಸಿದ್ರು. ಅವತ್ತು ಏನೇನು ಅದ್ರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಲ್ಲ. ನನಗೆ ಗೊತ್ತಿಲ್ಲ. ನಾನು ದೇವೇಗೌಡರ ಹತ್ರ ಈ ವಿಷಯ ಮಾತಾಡಿಲ್ಲ. ನನಗೆ ಕಾನೂನು ರೀತಿ ಏನಿದೆ ಅದಕ್ಕೆ ಎಸ್, ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪ್ರತಿಕ್ರಿಯೆಯನ್ನು ಅವರ ತಂದೆ ರೇವಣ್ಣ ಅವರು ಕೊಟ್ಟಿದ್ದಾರೆ. ಈ ಬಗ್ಗೆ ತನಿಖೆಯನ್ನು ನಾವು ಸಹಕರಿಸ್ತೇವೆ, ಅವ್ರು ಬರ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಫೋನೋ ಸಂಪರ್ಕದಿಂದ ಅಶ್ವಥ್ ಅವರಿದ್ದಾರೆ, ಮಾತಾಡ್ಸೋಣ. ಅಶ್ವಥ್, ಈಗ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಕೋಲಾಹಲವನ್ನೇ ಈ ಪೆನ್ ಡ್ರೈವ್ ಹಗರಣ ಸೃಷ್ಟಿ ಮಾಡಿರುವಂಥದ್ದು. ಇದು ಒಂದು ರೀತಿ JDS ಪಾಲಿಗೆ, ಜೊತೆಗೆ ಏನು ಪ್ರಜ್ವಲ್ ರೇವಣ್ಣ ಪಾಲಿಗೆ ಇದು ಯಾವ ರೀತಿ ಕಂಟಕವಾಗಿ ಪರಿಣಮಿಸಬಹುದು ಅಂತ? ಈಗಾಗಲೇ ಏನು ದೇವೇಗೌಡರು ಕುಟುಂಬದಲ್ಲಿ
ಇಂತಹ ಒಂದು ಪ್ರಕರಣ ಮೊದಲ ಬಾರಿಗೆ ನಡೆದಿರುವಂತಹದ್ದು. ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಕೇವಲ ರಾಜಕಾರಣದಲ್ಲಿ ಒಂದಷ್ಟು ಅವರ ಮೇಲೆ ಇವ್ರು ಆರೋಪ ಮಾಡೋದು, ಇವ್ರ ಮೇಲೆ ಅವರ ಆರೋಪ ಮಾಡುವಂತಹದ್ದು ಸರ್ವೇ ಸಾಮಾನ್ಯ. ಆದ್ರೆ ದೇವೇಗೌಡರ ಕುಟುಂಬದಲ್ಲಿ ಮೊದಲ ಬಾರಿಗೆ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಇಂತಹ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು ಇಡೀ ರಾಜ್ಯಾದ್ಯಂತ ಇದು ಸಂಚಲನವನ್ನ ಸೃಷ್ಟಿ ಮಾಡಿಸಿರುವಂತಹ ಒಂದು ಪ್ರಕರಣ. ಈಗಾಗಲೇ ಪ್ರಜ್ವಲ್ ಅಬ್ಸ್ಕಾಂಡಿಂಗ್ ಆಗಿರುವಂತದ್ದು, ಅಂದ್ರೆ ಜರ್ಮನಿಯಲ್ಲಿ ಕೂಡ ಜರ್ಮನಿಗೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಇವತ್ತು ರೇವಣ್ಣ ಅವರು ದೇವೇಗೌಡರ ಮನೆಗೆ ಬಂದು ದೇವೇಗೌಡರು ಅಂದ್ರೆ ಅವರ ಒಂದು ಸಲಹೆಯನ್ನ ಪಡಿತಾ ಇರುವಂತದ್ದು. ಅಂದ್ರೆ ಕಾನೂನು ರೀತಿ ಯಾವ ರೀತಿ ಇದನ್ನ ಹೋರಾಟ ಮಾಡ್ಬೇಕು ಅನ್ನೋ ಒಂದು ಸಲಹೆಯನ್ನ ಇವತ್ತ ಬೆಳಗ್ಗೆ ದೇವೇಗೌಡರ ಮನೆಗೆ ರೇವಣ್ಣ ಅವರು ಬಂದು ಒಂದು ಕಾನೂನಿನ ಸಲಹೆ ಕೂಡ ಪಡೆಯುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಜೊತೆಗೆ ಇಂತಹ ಈ ಒಂದು ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಒಂದು ಮಾತನ್ನ ಕೂಡ ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸತ್ಯಾಸತ್ಯತೆ ಹೊರ ಬರಬೇಕು ಅಂತಂದ್ರೆ ಈಗಾಗಲೇ ಸರ್ಕಾರ SIT ತಂಡವನ್ನ ಈಗ ರಚನೆ ಮಾಡಿರುವಂತದ್ದು. ಈ ಒಂದು ತಂಡ ಏನಿದೆಯೋ ತನಿಖೆಯನ್ನ ಮಾಡ್ಲಿ, ತನಿಖೆ ಮಾಡಿದ ನಂತರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಪ್ರಜ್ವಲ್ ರೇವಣ್ಣ ಈಗಾಗಲೇ ಎಂದಿನಂತೆ ಅವರು ಹೊರದೇಶಕ್ಕೆ ಹೋಗಿರೋದು ನಿಜ ಅನ್ನೋ ಒಂದು ಮಾತನ್ನ ಈಗ ಹೇಳಿರುವಂತದ್ದು. ಜೊತೆಗೆ ತಮ್ಮ ಮೇಲೆ ಆರೋಪ ಬಂದಿರುವಂತಹದ್ದನ್ನು ಕೂಡ ಅವರು ನನ್ನ ಮೇಲೆ ಈ ನಿನ್ನೆ ಮೊನ್ನೆಯಿಂದ ಈ ರೀತಿಯಾದಂತಹ ಆರೋಪ ಬಂದಿಲ್ಲ, ಸುಮಾರು 4-5 ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಆರೋಪಗಳು ಬಂದಿದ್ದೇವೆ ಅಂತ ಹೇಳಿ ಅವರ ಮೇಲೆ ಬಂದಿರುವಂತಹ ಆರೋಪದ ಬಗ್ಗೆನೂ ಕೂಡ ಒಂದು ರಿಯಾಕ್ಷನ್ ಕೂಡ ಮಾಡಿರೋದು. ಸೊ ಸದ್ಯಕ್ಕೆ ರೇವಣ್ಣ ಈಗ ಕಾನೂನಿನ ಸಲಹೆಯನ್ನ ಯಾವ ರೀತಿ ಇದನ್ನ ಈ ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಆ ರೀತಿಯಾದಂತ ಒಂದು ಯೋಚನೆ ಮಾಡ್ತಾ ಇದ್ರೆ, ಇತ್ತ ಕಾಂಗ್ರೆಸ್ನ ಮುಖಂಡರು ಈ ಒಂದು ಪ್ರಕರಣವನ್ನ ಕಂಪ್ಲೀಟ್ ಆಗಿ ಈ ಚುನಾವಣೆಯಲ್ಲಿ ಈಗ ಬಳಸ್ಕೊಂಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಈ ರೀತಿಯಾದಂತ ಒಂದು ಇನ್ಸಿಡೆಂಟ್ ಈ ಹಿಂದೆ ಎಲ್ಲೂ ಕೂಡ ನಡೆದಿಲ್ಲ. ಇಡೀ ದೇಶದಲ್ಲಿ ಈ ರೀತಿಯಾದಂತ ಒಂದು ಇನ್ಸಿಡೆಂಟ್ ಮೊದಲ ಬಾರಿಗೆ ನಡೆದಿರುವಂತದ್ದು. ಅದರಲ್ಲೂ ಒಬ್ಬ ಪ್ರತಿಷ್ಠಿತ ಮಾಜಿ ಪ್ರಧಾನಿ ಅವರ ಮೊಮ್ಮಗ ಈ ರೀತಿಯಾಗಿ ಇಂತಹ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುತ್ತದೆ ಒಂದು ದುರಂತ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ ಕೂಡ ದೇವೇಗೌಡರು ಮನೆ ಹತ್ರ ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಮನೆ ಹತ್ರ ಆಗಿರ್ಬೋದು, ಮತ್ತೆ ಏನು ಒಂದು ಬಿಜೆಪಿ ಕಚೇರಿ ಮುಂದೆ ಆಗಲಿ ಈಗಾಗಲೇ ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರೋದು. ಆದ್ರೆ ಈ ಒಂದು ಬಗ್ಗೆ ಇಲ್ಲಿವರೆಗೂ ಕೂಡ ಬಿಜೆಪಿ ಮುಖಂಡರು ಯಾವುದೇ ರೀತಿಯಾದಂತ ಒಂದು ರಿಯಾಕ್ಟ್ ಮಾಡಿಲ್ಲ. ಕೇವಲ ದೇವೇಗೌಡರ ಕುಟುಂಬದವರು ಮಾತ್ರ ರಿಯಾಕ್ಟ್ ಮಾಡ್ತಾರೆ. ನಿನ್ನೆ ಎಷ್ಟೇ ಏನು ಕುಮಾರಸ್ವಾಮಿ ಮಾಡಿದ್ರು ಉಪ್ಪು ತಿಂದ ಮೇಲೆ ನೀರನ್ನ ಕುಡಿಲೇಬೇಕು ಅನ್ನೋ ಆ ರೀತಿಯಾದಂತ ಒಂದು ಅರ್ಥದಲ್ಲಿ ಅವರು ಒಂದು ರಿಯಾಕ್ಟ್ ಮಾಡಿರುವಂತದ್ದು. ಜೊತೆಗೆ ಈಗ SIT ತಂಡ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅವರ ಬಗ್ಗೆ ಈಗ ಅವರೆಲ್ಲರನ್ನು ಕೂಡ ಕರೆಸಿ ಒಂದು ವಿಚಾರಣೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಜೊತೆಗೆ ಈಗ ಒಂದಷ್ಟು ನವೀನ್ ಗೌಡ ಅಂತ ಹೇಳಿ ಅವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು. ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರ ಏನು ಅವರ ಆಪ್ತ ಸ್ನೇಹಿತ ಅಂತ ಹೇಳಿ ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಒಂದು ಸುದ್ದಿ ಹಬ್ತಾ ಇರತ್ತದು. ಮತ್ತೆ ಜೊತೆಗೆ ಬಿಂದು ಅನ್ನೋ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ. ನವೀನ್ ಗೌಡ ಮತ್ತೆ ಬಿಂದು ಇವರ ಇಬ್ಬರು ಸೇರಿಕೊಂಡು ಈ ರೀತಿಯಾದಂತ ವಿಡಿಯೋಗಳನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕೇಳಿ ಬಂದಿರುತ್ತೆ. ಅಶ್ವಥ್, ಇನ್ನೊಂದು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು JDS ನ ಕೆಲ ಶಾಸಕರು ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಈಗಾಗಲೇ ಒಂದು ಏನು ಉಚ್ಚಾಟನೆಯ ಘೋಷಣೆ ಒಂದೇ ಬರುವಂತ ಸುದ್ದಿಗಳು ಕೂಡ ಏನು ಬರುವಂತಹ ಸಾಧ್ಯತೆಗಳಿವೆ ಅನ್ನುವಂಥ ಚರ್ಚೆಗಳಿವೆ. ಅಂದ್ರೆ JDS ಯಾವ ನಿಲುವನ್ನ ತೆಗೆದುಕೊಳ್ಬಹುದು ಈ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅನ್ನುವಂಥದ್ದು? ಖಂಡಿತ. ಯಾಕೆಂತಂದ್ರೆ ಈ ರೀತಿಯಾದಂತಹ ಒಂದು ಆರೋಪ ಬಂದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ರು ತುಂಬಾ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಕೇವಲ ಯಾವ್ದಾದ್ರು ಒಂದು ಬೇರೆ ಬೇರೆ ಸಣ್ಣ ಪುಟ್ಟ ಪ್ರಕರಣಗಳಿಗೆ ಅದು ಅಷ್ಟೊಂದು ಇಶ್ಯೂ ಆಗ್ತಿರ್ಲಿಲ್ಲ. ಆದ್ರೆ ಇದು ಹೆಣ್ಣು ಮಕ್ಕಳ ವಿಚಾರ ಆಗಿರೋದ್ರಿಂದ, ಯಾಕೆಂದ್ರೆ ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ವಿಚಾರ ಆಗಿರೋದ್ರಿಂದ ಪಕ್ಷಕ್ಕೆ ಆಗುವಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುತ್ತದೆ. ಯಾಕಂದ್ರೆ ಈಗ JDS ಪಕ್ಷದಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿರೋ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಸೊ ಹಾಗಾಗಿ JDS ನ ಶಾಸಕರು ಒಂದಷ್ಟು ಈಗ ಅಂದ್ರೆ ಈಗ ಅವ್ರ ಮೇಲೆ ಕಂಪ್ಲೀಟ್ ಆಗಿ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ದೇವೇಗೌಡರು ಕೂಡ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ದೇವೇಗೌಡರು ಕೂಡ ಅವ್ರಿಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಸೊ ಹಾಗೇಗೌಡರು ಈಗ ಯಾವ ರೀತಿಯಾದಂತ ನಿಲುವನ್ನು ತೆಗೆದುಕೊಳ್ತಾರೆ, ಮೊಮ್ಮಗರನ್ನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಸರತ್ತನ್ನ ಮಾಡ್ಬೇಕು, ಅಥವಾ ಆ ಪಕ್ಷದ ಮತ್ತೆ ಪಕ್ಷ ಸಿದ್ಧಾಂತ ಜೊತೆಗೆ ಶಾಸಕರನ್ನ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅದೆಲ್ಲವೂ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ದೇವೇಗೌಡರ ಮೇಲೆ ಈಗ ಸಾಕಷ್ಟು ಪ್ರೆಸರ್ ಇರುವಂತದ್ದು. ಸೊ ಹಾಗಾಗಿ ದೇವೇಗೌಡರು ಈ ಒಂದು ಪ್ರಕರಣವನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಕಾದುಡಬೇಕಾಗಿದೆ. ಜೊತೆಗೆ ಈಗಾಗಲೇ ಏನು ಮಹಿಳಾ ಆಯೋಗ ಕೂಡ ಈಗಾಗಲೇ ರೇವಣ್ಣ ಅವ್ರನ್ನ ಬಂಧನ ಮಾಡ್ಲೇಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿರುವಂತದ್ದು. ಜೊತೆಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ಬೋದು ಅಥವಾ ಯೂತ್ ಕಾಂಗ್ರೆಸ್ನ
ಕಾರ್ಯಕರ್ತರಾಗಿರ್ಬೋದು ಅವರೆಲ್ಲರೂ ಕೂಡ ಇವತ್ತು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಶ್ವಥ್, ಈಗ ಸರ್ಕಾರ ಈ ಒಂದು ಪ್ರಕರಣದ ತನಿಖೆ ನಡೆಸೋದಕ್ಕೆ SIT ಟೀಮ್ ಅನ್ನ ರೆಡಿ ಮಾಡಿದೆ. ಈಗ SIT ಯಾವ ಆಂಗಲ್ನಲ್ಲಿ ಈ ಒಂದು ಪ್ರಕರಣದ ಕುರಿತು ತನಿಖೆ ಮಾಡುವ ಸಾಧ್ಯತೆಗಳಿವೆ? ಒಂದು, ಈಗ ಏನು ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಒಂದು ವಿಚಾರದ ಬಗ್ಗೆ ಚುನಾವಣೆ ಇನ್ನೇನು 2 ಇದೆ ಅನ್ನುವಂಥ ಸಂದರ್ಭದಲ್ಲೇ ಯಾಕೆ ಈ ವಿಡಿಯೋಗಳು ಬಹಿರಂಗ ಆಗಬೇಕಾಗಿತ್ತು, ಯಾಕೆ ಚರ್ಚೆ ಮಾಡ್ಬೋದಿತ್ತಲ್ಲ, ಮೊದಲೇ ರಿಲೀಸ್ ಮಾಡ್ಬೋದಿತ್ತಲ್ಲ ಅಂತ ಒಂದು ಸ್ಟೇಟ್ಮೆಂಟು. ಜೊತೆಗೆ ಈಗ ತನಿಖೆ ಆಗೋರ್ಗೂ ಅದು ಇವರು ಆರೋಪಿಯಾಗಿರ್ತಾರೆ, ಇದ್ರ ಹಿಂದೆ ಯಾರ ಕೈವಾಡ ಇದೆ, ಈ ವಿಡಿಯೋಗಳನ್ನು ಹಂಚಿದವ್ರು ಯಾರು, ಮತ್ತೆ ಇದರ ಹಿಂದೆ ಯಾರಾದ್ರು ಏನು ಷಡ್ಯಂತ್ರ ಇದೆಯಾ ಅನ್ನೋದ್ರದ್ದು ಆಂಗಲಲ್ಲಿ ಯಾವ್ಯಾವ ಸ್ವರೂಪಗಳನ್ನ ಪಡೆದುಕೊಳ್ಬಹುದು SIT ತನಿಖೆ ಅಂತ? ಪ್ರಮುಖವಾಗಿ ಈಗಾಗಲೇ SIT ತಂಡವನ್ನ ಸರ್ಕಾರ ರಚನೆ ಮಾಡಿರುವಂತಹದ್ದು BK ಸಿಂಗ್ ಅವರ ADGP ಆಗಿರುವಂತಹ BK ಸಿಂಗ್ ಅವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನ ಈಗ ರಚನೆ ಮಾಡಿರುವಂತದ್ದು. ಜೊತೆಗೆ 2 SP ಗಳನ್ನ ಈ ತಂಡದಲ್ಲಿ ಇರುವಂತದ್ದು. ಒಟ್ಟು 3 ಜನ ಈ ಒಂದು ತಂಡದಲ್ಲಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ವಿಡಿಯೋಗಳು ವೈರಲ್ ಆಗಿರುವಂತದ್ದು. ಸೊ ಹಾಗಾಗಿ ವಿಡಿಯೋಗಳನ್ನ ವೈರಲ್ ಮಾಡಿದಂತಹ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಮೊದಲು ಪ್ರಾಥಮಿಕವಾಗಿ ತನಿಖೆಯನ್ನ ಕೂಡ ಮಾಡ್ತಾರಂತದ್ದು. ಜೊತೆಗೆ ಈಗ ಏನು ವ್ಯಾಪ್ತಿಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮೇಲೆ ಒಂದು FIR ಕೂಡ ದಾಖಲಾಗಿರುವಂತದ್ದು. ಸೊ ಹಾಗಾಗಿ ಆ ಒಂದು FIR ಆಧಾರದ ಮೇಲೆ ಕಂಪ್ಲೇಂಟ್ ಪಟ್ಟಿ ಅಂದ್ರೆ ದೂರುದಾರರು ಯಾರಿದಾರೋ ಅವ್ರನ್ನ ಮೊದಲು ಕರೆಸಿ ಇಂಟ್ರಾಗೇಷನ್ ಮಾಡ್ತಾ ಇರೋದು. ಸೊ ಅವ್ರನ್ನ ಇಂಟ್ರಾಗೇಷನ್ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ರೈಸ್ ಮಾಡ್ತಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮತ್ತೆ ರೇವಣ್ಣ ಅವರ ಮೇಲೆ ನೀವು ಆರೋಪವನ್ನ ಮಾಡಿದೀರಾ, ಸೊ ಯಾವ ಬೇಸ್ ಮೇಲೆ ನೀವು ಆರೋಪವನ್ನ ಮಾಡಿದೀರಾ ಅಂತ ಹೇಳಿ ಒಂದಷ್ಟು ಕ್ವಶನ್ ಅನ್ನ ಮಾಡ್ತಾರೆ. ಸೊ ಅವರು ಅದಕ್ಕೆ ಸೂಕ್ತವಾದಂತಹ ದಾಖಲೆಗಳನ್ನ ಒದಗಿಸಬೇಕಾಗುತ್ತೆ. ಸೊ ಒಂದು ವೇಳೆ ದಾಖಲೆಗಳನ್ನ ಕೊಟ್ರೆ ಖಂಡಿತವಾಗ್ಲೂ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಜೊತೆಗೆ ಈಗ ಏನು ಹಾಸನದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಪೆನ್ ಡ್ರೈವ್ಗಳು ಕೂಡ ಆದಿ ಬೀದಿಯಲ್ಲಿ ಕೂಡ ಸಿಕ್ಕಂಥದ್ದು. ಸೊ ಹಾಗೆ ಪೆನ್ ಡ್ರೈವ್ ಅನ್ನ ಯಾರು ಈ ರೀತಿಯಾಗಿ ಮಾಡ್ತಾ ಇರೋದು ಅಂದ್ರೆ ಎಲ್ರಿಗೂ ಕೂಡ ಸಿಗುವ ರೀತಿ ಯಾರು ಮಾಡಿರೋದು, ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡ್ತಿರೋದು. ಸುಮಾರು ಒಂದು 5-6 ಆಂಗಲ್ಗಳಲ್ಲಿ ತನಿಖೆಯನ್ನ ಮಾಡ್ತಾ ಇರೋದು. ಜೊತೆಗೆ ಪ್ರಮುಖವಾಗಿ ಆ ವಿಡಿಯೋಗಳಲ್ಲಿ ಇರುವಂತಹ ಯುವತಿಯರ್ಯಾರು, ಮಹಿಳೆಯರ್ಯಾರು, ಸೊ ಅವ್ರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟು ಸೊ ಅವ್ರನ್ನು ಕೂಡ ಪ್ರಶ್ನೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಮಹಿಳೆಯರಾಗಿರೋ ಕಾರಣ ಗೌಪ್ಯವಾಗಿ ಅವ್ರನ್ನ ವಿಚಾರಣೆ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಕರೆಸಿ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿ, ಈಗ ಕೆಲವು ಆ ಒಂದು ವಿಡಿಯೋಗಳಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೂಡ ಇನ್ವಾಲ್ವ್ ಆಗಿರುವಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು. ಸೊ ಹಾಗಾಗಿ ಅವ್ರನ್ನು ಕೂಡ ಅಂದ್ರೆ ಅವ್ರಿಗೂ ಕೂಡ ನೋಟಿಸ್ ಕೊಡ್ತಾರೆ. ಅದಾದ ನಂತರ ಅವರಿಂದಲೂ ಒಂದಷ್ಟು ಮಾಹಿತಿಯನ್ನ ಕೂಡ ಕರೆಸಿಕೊಳ್ತಾರೆ. ಪ್ರಜ್ವಲ್ ರೇವಣ್ಣ ಎಲ್ಲೂ ಕೂಡ ಅವರ ಮುಖವನ್ನ ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ. ಆದ್ರೆ ಕೇವಲ ಅಂದ್ರೆ ಪ್ರತಿಯೊಬ್ರು ಕೂಡ ಆರೋಪ ಮಾಡ್ತಿರೋದ್ರೆ ಅಂತಂದ್ರೆ ಇದು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಅನ್ನೋದು ಆ ರೀತಿಯಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ SIT ತಂಡ ಏನು ತನಿಖೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಅವ್ರು ಕಂಪ್ಲೀಟ್ ಆಗಿ ಒಂದು ಕ್ರೋಢೀಕರಿಸಬೇಕಾಗುತ್ತೆ. ಸೊ ಆಗ ಮಾತ್ರ ಈ ಒಂದು ಕೇಸ್ ಯಾವ ಮಟ್ಟಕ್ಕೆ ಹೋಗುತ್ತಿರೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಹಾಸನದಲ್ಲಿ ಸಾಕಷ್ಟು ಈ ವಿಡಿಯೋಗಳು ವೈರಲ್ ಆಗಿರೋದ್ರಿಂದ ಸೊ ಹಾಗಾಗಿ ಇದನ್ನ ಸರ್ಕಾರ ಕೂಡ ಗಂಭೀರವಾಗಿ ಕೂಡ ತೆಗೆದುಕೊಂಡು ಆಯೋಗ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ, ಮಕ್ಕಳ ಸಂಸ್ಕೃತಿ ಇಲಾಖೆ ಸಚಿವರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋ ಬಗ್ಗೆ ಸಾಕಷ್ಟು ಮಾತುಗಳನ್ನ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಈ ವಿಡಿಯೋದಲ್ಲಿ ಯಾರೇ ಇದ್ರು ಕೂಡ ಅವರನ್ನ ವಿಚಾರಣೆ ಮಾಡ್ತಾರೆ. ಅದಾದ ನಂತರ ಕಂಪ್ಲೀಟ್ ಆಗಿ ಅಂದ್ರೆ ಆನ್ ರೆಕಾರ್ಡ್ ಕಂಪ್ಲೀಟ್ ಆಗಿ ಕೇವಲ ಅವ್ರನ್ನ ಒಂದು ವಿಡಿಯೋ ರೆಕಾರ್ಡ್ ಮಾಡುವ ಮೂಲಕ ಸಾಕ್ಷಿಗಳನ್ನ ಕ್ರೋಢೀಕರಿಸಬೇಕು. ಪ್ರಮುಖವಾಗಿ ಈಗ ಯಾರ್ಯಾರು ಆ ವಿಡಿಯೋಗಳಲ್ಲಿ ಇದಾರೋ ಅವರೆಲ್ಲರೂ ಕೂಡ ಮೊದಲು ಕರೆಸಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅವರ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅದಾದ ನಂತರ ಕಂಪ್ಲೀಟ್ ಆಗಿ ಜಡ್ಜ್ ಮುಂದೆ ಈ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡಕ್ ಸಾಧ್ಯ ಆಗುತ್ತೆ. ಧನ್ಯವಾದ ಅಶ್ವಥ್.